ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ಸ್ ಫನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ನ್ಯಾಪ್ಸೀಡ್ನಲ್ಲಿ ಯಾವ ರೀತಿಯಾಗಿ ಫೋಟೋವನ್ನು ಈಸಿಯಾಗಿ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತಾನೆ. ಈ ಸ್ನ್ಯಾಪ್ಸೀಡ್ ಅಪ್ಲಿಕೇಶನಲ್ಲಿರುವಂಥ ಎಲ್ಲ ಒಂದು ಟೂಲ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನಿಮಗೆ ಏನಾದರೂ ಪಿಕ್ಸಾರ್ಟ್ ಅಪ್ಲಿಕೇಶನ್ನಲ್ಲಿ ಕೂಡ ಇಂಟ್ರೆಸ್ಟ್ ಇತ್ತಂದರೆ, ಆ ಒಂದು ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ಫೋಟೋ ಎಡಿಟ್ ಮಾಡೋದಕ್ಕೆ ನಿಮಗೇನು ಇಂಟ್ರೆಸ್ಟ್ ಇತ್ತಂದರೆ, ನಾನೊಂದು ವಿಡಿಯೋನ ಮಾಡಿದ್ದೀನಿ ಪಿಕ್ಸಾರ್ಟ್ ಟೂಲ್ಸ್ಗಳ ಬಗ್ಗೆ. ಆ ಒಂದು ವಿಡಿಯೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ಕೂಡ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದುವರೆಗೂ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ದಯವಿಟ್ಟು ಇವಾಗಲೇ ಕೆಳಗೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಫ್ರೀಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಮೊದಲಿಗೆ ನೀವು ಈ ಒಂದು ಸ್ನ್ಯಾಪ್ಸೀಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮ್ಮ ಹತ್ರ ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಈ ಒಂದು ಸ್ನ್ಯಾಪ್ಸೀಡ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಇನ್ಸ್ಟಾಲ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ಪ್ಲಸ್ ಏನು ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಒಂದು ಫೋಟೋನ ಎಡಿಟ್ ಮಾಡ್ತಾ ಇದ್ದೀರಾ ಆ ಒಂದು ಫೋಟೋವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ನೀವು ಯಾವ ಫೋಟೋನ ಎಡಿಟ್ ಮಾಡ್ತಿದ್ದೀರಾ ಆ ಒಂದು ಫೋಟೋವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ಇವಾಗ ಒಂದು ಫೋಟೋನ ಎಡಿಟ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವಾಗ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ನಿಮಗೆ ಇಲ್ಲಿ ಟೂಲ್ಸ್, ಇಲ್ಲಿ ಲಾಸ್ಟ್ ಎಡಿಟ್ಸ್ ಅಂತ ಕಾಣ್ತಾ ಇದೆ, ಹಾಗೆ ಪೋರ್ಟ್ರೇಟ್ ಕಾಣ್ತಾ ಇದೆ, ಸ್ಮೂತ್ ಕಾಣ್ತಾ ಇದೆ. ಇಲ್ಲಿ ಕೆಲವು ನಿಮಗೆ ಫಿಲ್ಟರ್ಸ್, ಎಫೆಕ್ಟ್ ಫಿಲ್ಟರ್ಸ್ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಡೈರೆಕ್ಟಾಗಿ ನೀವು ಫಿಲ್ಟರ್ಸ್ನಲ್ಲಿ ಹಾಕೋಬೋದು. ನಾನು ಇವಾಗ ಕರೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾವುದಿದೆ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಟೂಲ್ಸ್ಗಳ ಬಗ್ಗೆ ತಿಳಿಸ್ಕೊಳ್ಳೋದು ಹೋಗ್ತಾ ಇದ್ದೀನಿ ನಿಮಗೆ. ಫಸ್ಟ್ ಟ್ಯೂನ್ ಇಮೇಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಕಾಂಟ್ರಾಸ್ಟು, ಬ್ರೈಟ್ನೆಸ್ ಇದನ್ನೆಲ್ಲ ಈ ರೀತಿಯಾಗಿ ಜಾಸ್ತಿ ಮಾಡ್ಕೋಬೋದು. ಇದನ್ನೇ ಯೂಸ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ಮೇಲೆ ಈ ರೀತಿಯಾಗಿ ಸ್ಕ್ರೋಲ್ ಮಾಡಬೇಕಾಗತ್ತೆ. ಅದು ಇವಾಗ ಹೈಡ್ ಆಗಿದೆ. ಹೈಡ್ ಆಗಿದ್ದರೆ ನೀವು ಈ ರೀತಿಯಾಗಿ ಮೇಲೆ ನಿಮ್ಮ ಒಂದು ಟಚ್ ಮಾಡಿ ಮೇಲೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ನಿಮಗೆ ಆಪ್ಷನ್ಸ್ಗಳು ತೋರಿಸುತ್ತೆ. ಇದನ್ನು ಲೆಫ್ಟ್ಗೆ ರೈಟ್ಗೆ ಈ ರೀತಿಯಾಗಿ ಸ್ವೈಪ್ ಮಾಡ್ತಾ ಹೋದರೆ ನಿಮಗೆ ಅಲ್ಲಿ ಎಫೆಕ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಇವಾಗ ಇಲ್ಲಿ ಎಫೆಕ್ಟ್ ಹಾಕಿದ್ದೀರಲ್ಲ, ವಾರ್ಮ್ತ್ ಆಗಿರ್ಬೋದು, ಸ್ಯಾಚುರೇಷನ್ ಆಗಿರ್ಬೋದು, ಎಲ್ಲವನ್ನೂ ಹಾಕಿದ್ದೀರಾ. ಆ ಒಂದು ಎಫೆಕ್ಟ್ಗಳು ಇಲ್ಲಿ ಫೇಸ್ ಮೇಲೆ, ಹ್ಯಾಂಡ್ ಮೇಲೆ, ಶರ್ಟ್ ಮೇಲೆ ಎಲ್ಲ ಕೂತಿರುತ್ತೆ. ಅದನ್ನು ಯಾವ ರೀತಿಗೆ ರಿಮೂವ್ ಮಾಡೋದು ಅಂದರೆ, ಇಲ್ಲಿ ಐ ಅಂತ ಮೇಲೆ ಒಂದು ಆಪ್ಷನ್ ಕಾಣ್ತಾ ಇರೋ ಪಕ್ಕ ಒಂದು ಆಪ್ಷನ್ ಕಾಣ್ತಾ ಇದೆ, ನೀವು ನೋಡ್ಬೋದು ಎಡಿಟ್ ಸ್ಟ್ಯಾಕ್ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ವ್ಯೂ ಎಡಿಟ್ಸ್ ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಿರೋದು ಟ್ಯೂನ್ ಇಮೇಜ್ ಇಲ್ಲಿ ಇದೆ ನೋಡಿ. ಇವಾಗ ನಾವು ಟ್ಯೂನ್ ಇಮೇಜ್ಗೆ ಹೋಗಿ ಎಲ್ಲ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿದ್ದು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಬ್ರಷ್ ಓಪನ್ ಆಗುತ್ತೆ. ಆ ಒಂದು ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇವಾಗ ಈ ರೀತಿಯ ಒಂದು ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನೀವು ಎಫೆಕ್ಟು ಯಾವ ಆ್ಯಡ್ ಮಾಡಿದ್ದೀರಾ ಅದನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಅದ್ರ ಪಕ್ಕ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಆ್ಯಡ್ ಮಾಡಿರುವಂಥ ಎಫೆಕ್ಟಲ್ಲಿ ನಿಮಗೆ ಸಿಗುತ್ತೆ. ಆವಾಗ ನೀವು ಫೇಸ್ ಮೇಲಿರುವಂಥ ಎಫೆಕ್ಟ್ನೆಲ್ಲ ಈ ರೀತಿಯಾಗಿ ರಿಮೂವ್ ಮಾಡ್ಬೋದು. ನೋಡಿ, ನಾವು ಹಾಕಿರುವಂಥ ಎಫೆಕ್ಟ್ ಎಲ್ಲ ಇಲ್ಲಿ ಫೇಸ್ ಮೇಲೆಲ್ಲ ಆ್ಯಡ್ ಆಗಿರುತ್ತೆ. ಇದನ್ನು ಈ ರೀತಿಯಾಗಿ ರಿಮೂವ್ ಮಾಡ್ಕೋಬೋದಾಗಿರುತ್ತೆ. ನೀವು ಇಲ್ಲಿ ಹ್ಯಾಂಡ್ ಮೇಲೆ ಎಲ್ಲ ಆ ಒಂದು ಎಫೆಕ್ಟ್ ಇಲ್ಲಿ ಆ್ಯಡ್ ಆಗಿರುತ್ತೆ, ನೀವು ನೋಡ್ಕೋಬೋದು. ರಿಮೂವ್ ಮಾಡಿದಾಗ ಯಾವ ರೀತಿಗೆ ಆ ಒಂದು ಎಫೆಕ್ಟ್ ಎಲ್ಲ ರಿಮೂವ್ ಆಗ್ತಾಯಿದೆ. ಆಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಟೂಲ್ಸ್ಗೆ ಹೋದರೆ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ, ಸ್ಟ್ರಕ್ಚರ್ ಮತ್ತು ಶಾರ್ಪ್ನಿಂಗ್. ಇದು ಕೂಡ ಮೇಲೆ ಸ್ಕ್ರೋಲ್ ಮಾಡಿದ್ರೆ ಎರಡು ಆಪ್ಷನ್ ತೋರಿಸುತ್ತೆ. ನಂತರ ಇದನ್ನು ಕೂಡ ಈ ರೀತಿಗೆ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಇವಾಗ ಟೂಲ್ಸ್ಗೆ ಬಂದರೆ ಕರ್ವ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಫೋಟೋದಲ್ಲಿ ಏನಾದರೂ ಬ್ರೈಟ್ನೆಸ್ ಜಾಸ್ತಿ ಇಲ್ಲ, ಬ್ಲ್ಯಾಕಿನೆಸ್ ಜಾಸ್ತಿ ಇದೆ ಅಂದರೆ ನೀವು ಇದನ್ನು ಈ ರೀತಿಯಾಗಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಆವಾಗ ನಿಮ್ಮೊಂದು ಫೋಟೋದಲ್ಲಿ ಬ್ರೈಟ್ನೆಸ್ ಅಂದರೆ ವೈಟ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇವಾಗ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವೈಟ್ ಬ್ಯಾಲೆನ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಟೆಂಪ್ರೇಚರ್ ಮತ್ತು ಟಿಂಟ್ ಇದೆ, ಇದನ್ನು ಕೂಡ ನೀವು ಈ ರೀತಿಯಾಗಿ ಆ್ಯಡ್ ಮಾಡ್ತಾ ಹೋಗ್ಬೋದು. ನೀವೊಂದು ಫೋಟೋಗೆ ಮಾಮೂಲಿ ಮೇಲೆ ಸ್ಕ್ರೋಲ್ ಮಾಡಿ ಆಮೇಲೆ ನಿಮಗೆ ಲೆಫ್ಟಿಗೆ ಸ್ಕ್ರೋಲ್ ಮಾಡಿದ್ರೆ ಈ ರೀತಿಯಾಗಿ ಇದು ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರಾಪ್ ಆಪ್ಷನ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಇದನ್ನು ಕೂಡ ಫೋಟೋನ ಕ್ರಾಪ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಇಲ್ಲಿ ನೆಕ್ಸ್ಟು ರೋಟೇಟ್ ಆಪ್ಷನ್ ಕೂಡ ಸಿಗ್ತಾ ಇದೆ. ಇಲ್ಲಿ ನೀವು ಫೋಟೋವನ್ನು ಈ ರೀತಿಯಾಗಿ ರೋಟೇಟ್ ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ರೋಟೇಟ್ ಆಪ್ಷನ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಕೆಳಗೆ. ಹಾಗೆ ನೀವು ನೋಡ್ತಾ ಇರ್ಬೋದು ಮಿರರಿಂಗ್ ಆಪ್ಷನ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್. ಮಿರರ್ ಕೂಡ ಮಾಡ್ಕೋಬೋದು ಈ ಒಂದು ಫೋಟೋವನ್ನು. ಮತ್ತೆ ಇಲ್ಲಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪರ್ಸ್ಪೆಕ್ಟಿವ್ ಅಂತ ಒಂದು ಆಪ್ಷನ್ ಕೂಡ ಸಿಗ್ತಾ ಇರುವಂಥದ್ದು. ಈ ಒಂದು ಆಪ್ಷನಲ್ಲಿ ನೀವು ಈ ರೀತಿಯಾಗಿ ಫೋಟೋನ ರೋಟೇಟ್ ಮಾಡ್ಬೋದು. ಈ ರೀತಿಯಾಗಿ ಒಂದು ಸ್ವಲ್ಪ ಟಿಲ್ಟ್ ಮಾಡ್ಬೋದು. ಈ ಒಂದು ಫೋಟೋನ ಟಿಲ್ಟ್ ಮಾಡಿದಾಗ ನಿಮಗೆ ಇಲ್ಲಿ ರೋಟೇಟ್, ಸ್ಕೇಲ್, ಫ್ರೀ ಈ ರೀತಿಯ ಒಂದು ಕೆಲವು ಆಪ್ಷನ್ಗಳು ಸಿಗ್ತಾ ಇರುವಂಥದ್ದು. ಸ್ಕೇಲ್ನ ಜಾಸ್ತಿ ಮಾಡೋದಕ್ಕೆ ಟಿಲ್ಟ್ ಕೂಡ ಮಾಡ್ಕೋಬೋದಾಗಿರುತ್ತೆ. ನೀವು ಇಲ್ಲಿ ಟೂಲ್ಸ್ ಮೇಲೆ ಮತ್ತೆ ನಾನು ಕ್ಲಿಕ್ ಮಾಡ್ತೇನೆ, ಎಕ್ಸ್ಪೆಂಡ್ ಆಪ್ಷನ್ ಕೂಡ ಇದೆ. ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ನ ಇನ್ನೂ ಫೋಟೋನ ಎಕ್ಸ್ಟೆಂಡ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ಒಂದು ಕ್ರಾಪಿಂಗ್ ಆಪ್ಷನ್ ಕಾಣ್ತಾರೆ, ಇದನ್ನು ಈ ರೀತಿಯಾಗಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮ್ಮೊಂದು ಫೋಟೋ ಇನ್ನೂ ಎಕ್ಸ್ಪ್ಯಾಂಡ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಯಾವ ರೀತಿಯಾಗಿ ಇನ್ನೂ ಅಗಲ ಆಗಿದೆ ಫ್ರೆಂಡ್ಸ್. ನಂತರ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೆಲೆಕ್ಟಿವ್ ಅಂತ ಇದೆ. ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಯಾವುದೇ ಒಂದು ಜಾಗವನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ, ನಾನು ಇವಾಗ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿದ್ದೀನಿ, ಅಲ್ಲಿ ಬಿ ಅಂತ ತೋರಿಸ್ತಾ ಇರಲ್ಲ, ಆ ಒಂದು ಜಾಗದಲ್ಲಿ ಮಾತ್ರ ಕಾಂಟ್ರಾಸ್ಟ್ ಮತ್ತು ಸ್ಯಾಚುರೇಷನ್ ಜಾಸ್ತಿ ಮಾಡಬೇಕಂದ್ರೆ ನೀವು ಈ ಒಂದು ಆಪ್ಷನನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ನಾನು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಬ್ರಷ್ ಅಂತ ಆಪ್ಷನ್ ಕೂಡ ಇದೆ.
ನಿಮಗೆ ಎಕ್ಸ್ಪೋಜರ್ನೆಲ್ಲ ಆ್ಯಡ್ ಮಾಡೋದಕ್ಕೆ ಈ ಒಂದು ಆಪ್ಷನ್ ಕೂಡ ಸಿಗ್ತಾ ಇರುವಂಥದ್ದು. ಫೋಟೋ ಮೇಲೆ ಎಲ್ಲರೂ ಒಂದು ಪಾಯಿಂಟ್ನಲ್ಲಿ ನೀವು ಎಕ್ಸ್ಪೋಜರ್ ಬ್ರೈಟ್ನೆಸ್ನ ಜಾಸ್ತಿ ಮಾಡಬೇಕಂದ್ರೆ ಈ ಒಂದು ಆಪ್ಷನ್ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಫೋಟೋ ಮೇಲೆ ಆ್ಯಡ್ ಮಾಡ್ತಾ ನೀವು ನೋಡ್ತಾ ಇರ್ಬೋದು ವೈಟ್ ಬರ್ತಾ ಇದೆ. ಈ ರೀತಿಯ ಒಂದು ಪಾಯಿಂಟಲ್ಲಿ ನೀವು ಒಂದು ಬ್ರಷ್ನ ಉಪಯೋಗಿಸ್ಕೊಂಡು ಅಲ್ಲಿ ಎಕ್ಸ್ಪೋಜರ್ ಎಲ್ಲವನ್ನು ಕೂಡ ಜಾಸ್ತಿ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಇವಾಗ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಹೀಲಿಂಗ್ ಅಂತ ಇದೆ. ಈ ಒಂದು ಹೀಲಿಂಗಿಂದ ಏನಪ್ಪ ಉಪಯೋಗ ಅಂದರೆ ನಿಮ್ಮೊಂದು ಫೋಟೋದಲ್ಲಿರುವಂತಹ ಯಾವುದಾದ್ರು ಒಂದು ಪಾರ್ಟಿಕಲ್ಸ್ ನೀವು ಎರೇಸ್ ಮಾಡಬೇಕಂದ್ರೆ ಈ ಒಂದು ಆಪ್ಷನಲ್ಲಿ ಹಾಕಿದ್ರೆ ಸಾಕು, ಅಲ್ಲಿರುವಂಥ ಒಂದು ಇಮೇಜ್ ರಿಮೂವ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ನಂತರ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು HDR ಸಿಗ್ತಾ ಇದೆ. ಇಲ್ಲಿ ನೀವು HDR ಅಂದರೆ HD ಎಫೆಕ್ಟ್ ಎಲ್ಲ ನೀವು ಇಲ್ಲಿ ಈ ರೀತಿಯಾಗಿ ಆ್ಯಡ್ ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್. ನಂತರ ಇಲ್ಲಿ ಬಂದರೆ ಗ್ಲಾಮರ್ ಗ್ಲೋ ಅಂತ ಇದೆ. ಇಲ್ಲಿ ನಿಮಗೆ ಕೆಲವು ಗ್ಲೋ, ಸ್ಯಾಚುರೇಷನ್, ವಾರ್ಮ್ತ್ ಎಲ್ಲ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಇದನ್ನು ಕೂಡ ನೀವು ನಿಮ್ಮೊಂದು ಫೋಟೋಗೆ ತಕ್ಕಂತೆ ಹಾಕ್ಕೋಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು ಟೋಟಲ್ ಕಾಂಟ್ರಾಸ್ಟ್ ಅಂತ ಇದೆ. ಇಲ್ಲಿ ನೀವು ಇದು ಕೂಡ ಅದೇ ರೀತಿಯಾಗಿ ಸ್ವಲ್ಪ ಎಫೆಕ್ಟ್ಸ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೆ ಡ್ರಾಮಾ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಲವು ಎಫೆಕ್ಟ್ಗಳು ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಡ್ರಾಮಾ 2, ಡ್ರಾಮಾ 1 ಅಂತ ಕೆಲವು ಮೊದಲೇ ಸೆಟ್ ಮಾಡಿರುವಂಥ ಎಫೆಕ್ಟ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಇದನ್ನು ಕೂಡ ನೀವು ನಿಮ್ಮ ಒಂದು ಫೋಟೋಗೆ ಆ್ಯಡ್ ಮಾಡ್ಕೋಬೋದು. ವಿಂಟೇಜ್ ಅಂತ ಇದೆ. ವಿಂಟೇಜಲ್ಲಿ ನಿಮಗೆ ಕೆಲವು ಎಫೆಕ್ಟ್ ಸಿಗ್ತಾ ಇರುವಂಥದ್ದು, ವಿಂಟೇಜ್ ಎಫೆಕ್ಟ್ಸು, ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಡೈರೆಕ್ಟ್ ಎಫೆಕ್ಟ್ಸ್ಗಳು ನಿಮಗೆ ಅಲ್ಲಿ ಸಿಗ್ತಾ ಇರುವಂಥದ್ದು. ಗ್ರೈನಿ ಫಿಲ್ಮ್, ಇದು ಕೂಡ ಒಂದು ರೀತಿಯಾದ ಒಂದು ಎಫೆಕ್ಟ್ ಸಿಗ್ತಾ ಇರುವಂಥದ್ದು. ಹಾಗೆ ರೆಟ್ರೋಲಕ್ಸ್ ಅಂತ ಇದೆ. ಇಲ್ಲೂ ಕೂಡ ನಿಮಗೆ ಕೆಲವು ಎಫೆಕ್ಟ್ಗಳು, ಪ್ರೀ ಇನ್ಸ್ಟಾಲ್ಡ್ ಎಫೆಕ್ಟ್ಸ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗ್ರಂಜ್ ಅಂತ ಇರುವಂಥದ್ದು, ಇದು ಕೂಡ ಒಂದು ಎಫೆಕ್ಟ್ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ಟೂಲ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಂಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇರುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಎಫೆಕ್ಟ್ ಎಲ್ಲ ನಿಮಗೆ ಸಿಗ್ತಾ ಇರುವಂಥದ್ದು. ಡೈರೆಕ್ಟಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಫೆಕ್ಟ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಹಾಗೆ ನೋಯರ್ ಅಂತ ಇರುವಂಥದ್ದು, ಇದರಲ್ಲೂ ಕೂಡ ಎಫೆಕ್ಟ್ಗಳು ಸಿಗ್ತಾ ಇರುವಂಥದ್ದು. ಹಾಗೆ ಬಂದರೆ ಪೋರ್ಟ್ರೇಟ್ ಅಂತ ಇಲ್ಲಿದೆ. ಇಲ್ಲಿ ಈ ರೀತಿಯಾಗಿ ನೀವು ಫೇಸ್ ಸ್ಪಾಟ್ಲೈಟು ಎಲ್ಲ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಈ ಒಂದು ಎಫೆಕ್ಟ್ನ ನೀವು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬೋದು. ನಿಮ್ಮೊಂದು ಫೋಟೋದಲ್ಲಿ ಫೇಸ್ನ ಎಡಿಟ್ ಮಾಡೋದಕ್ಕೆ ಒಂದು ಆಪ್ಷನ್ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಹೆಡ್ ಪೋಸ್ ಅಂತ ಇದೆ. ಇಲ್ಲಿ ನೀವು ಹೆಡ್ ಅಂದರೆ ತಲೆಯ ಒಂದು ಪೋಸ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಫೋಟೋದಲ್ಲಿರುವಂಥ ಒಂದು ಹೆಡ್ಡನ್ನು ಯಾವ ರೀತಿಯಾಗಿ ಒಂದು ಸ್ವಲ್ಪ ರೋಟೇಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ನಿಮ್ಮೊಂದು ಫೋಟೋದಲ್ಲಿರುವಂಥ ಹೆಡ್ ಪೋಸನ್ನು ನೀವು ಈ ರೀತಿಯಾಗಿ ಚೇಂಜ್ ಮಾಡ್ಕೋಬೋದಾಗಿರುತ್ತೆ ಫ್ರೆಂಡ್ಸ್. ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಲೆನ್ಸ್ ಬ್ಲರ್ ಅಂತ ಇರುತ್ತೆ. ಇದನ್ನು ನೀವು ಯಾವ ರೀತಿಯಾಗಿ ಉಪಯೋಗಿಸ್ಬೋದು ಅಂದರೆ ಇದನ್ನು ಎಲ್ಲಿ ಹಾಕ್ತೀರಾ ಅಲ್ಲಿ ನಿಮಗೆ ಬ್ಲರ್ ಆಗೋದಿಲ್ಲ. ಅದನ್ನು ನೀವು ಸುತ್ತ ಬ್ಲರ್ ಮಾಡ್ಕೋಬೋದು. ಒಂದು ಇಮೇಜ್ ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡೋದಕ್ಕೆ ಇದೊಂದು ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಫೋಟೋ ಅಂದರೆ ಅಲ್ಲಿ ಯಾರು ಫೋಟೋ ಇರುತ್ತೆ ಅವರನ್ನು ಬಿಟ್ಟು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡೋದಕ್ಕೆ ಒಂದು ಆಪ್ಷನ್ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವಿಗ್ನೆಟ್ ಅಂತ ಇದೆ. ಇದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದರೆ ಇಲ್ಲಿ ಟೂಲ್ಸ್ ಮೇಲೆ ಡಬಲ್ ಎಕ್ಸ್ಪೋಜರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಪ್ಲಸ್ ಅಂತ ಕಾಣ್ತಾ ಇದೆ. ಇಲ್ಲಿ ಓಪನ್ ಇಮೇಜ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೊಂದು ಇಮೇಜನ್ನು ಇದ್ರ ಮೇಲೆ ಲೇಯರ್ ಆಗಿ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಟೂಲ್ಸ್ ಮೇಲೆ ಬಂದರೆ ಟೆಕ್ಸ್ಟ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಟೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಲೈನ್, ಇಲ್ಲಿ ನಿಮಗೆ ಫಾಂಟ್ಗಳು ಸಿಗ್ತಾ ಇದೆ. ನಾನು ಇವಾಗ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡ್ತೀನಿ. ಇಲ್ಲಿ ಡಬಲ್ ಟ್ಯಾಪ್ ಹಿಯರ್ ಟು ಚೇಂಜ್ ಟೆಕ್ಸ್ಟ್ ಅಂತ ಇದೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ನೀವು ಇಲ್ಲಿ ಟೆಕ್ಸ್ಟನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇವಾಗ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಥರ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡಿ ಸ್ಮಾಲ್ ಸೈಜಲ್ಲಿ ಈ ರೀತಿಯಾಗಿ ಹಾಕಿ ನಿಮಗೆ ಬೇಕಾದ ಒಂದು ಜಾಗಕ್ಕೆ ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೋದು ವಾಟರ್ ಮಾರ್ಕ್ ರೀತಿಯಲ್ಲಿ. ಹಾಗೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫ್ರೇಮ್ಸ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಇಲ್ಲಿ ಮೊದಲೇ ಫ್ರೇಮ್ಸು ಪ್ರೀ ಇನ್ಸ್ಟಾಲ್ ಫ್ರೇಮ್ಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾದ ಒಂದು ಫ್ರೇಮ್ಸ್ಗಳು ನಿಮಗೆ ಸಿಗ್ತಾ ಇದೆ ಅಂತ. ಈ ಥರ ಫ್ರೇಮ್ ಎಲ್ಲ ನಿಮಗೆ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್. ಹಾಗೆ ಈ ಒಂದು ಫ್ರೇಮ್ ವಿಡ್ತನ ಯಾವ ರೀತಿಯಾಗಿ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಒಂದು ವೈಟ್ ಫ್ರೇಮನ್ನು ನಾನು ಇಲ್ಲಿ ಬ್ಲ್ಯಾಕ್ ಫ್ರೇಮನ್ನು ಆ್ಯಡ್ ಮಾಡ್ಕೊತೀನಿ. ನೀವು ನೋಡಿ ಈಗ ಬ್ಲ್ಯಾಕ್ ನಿಮಗೆ ಕರೆಕ್ಟಾಗಿ ಇವಾಗ ಒಂದು ಬ್ಲ್ಯಾಕ್ ಫ್ರೇಮನ್ನು ಆ್ಯಡ್ ಮಾಡಿದ್ದೀನಿ. ಫ್ರೇಮ್ ವಿಡ್ತು ಈ ರೀತಿಯಾಗಿ ಲೆಫ್ಟಿಗೆ ರೈಟಿಗೆ ಸ್ವೈಪ್ ಮಾಡೋದ್ರಿಂದ ಫ್ರೇಮ್ ವಿಡ್ತನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ಎಲ್ಲ ಒಂದು ಟೂಲ್ಸ್ಗಳ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನಂತರ ನಿಮಗೆ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಕಾಣ್ತದೆ. ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಇಲ್ಲಿಂದ ನೀವು ಶೇರ್ ಮಾಡ್ಬೋದು. ಯಾವುದೇ ಒಂದು ಸೋಷಿಯಲ್ ಆ್ಯಪ್ಗಳಿಗೆ ನೀವು ಡೈರೆಕ್ಟಾಗಿ ಇಲ್ಲಿಂದ ಶೇರ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಶೇರ್ ವಿತ್ ಅಂತೇಳಿ ವಾಟ್ಸಪ್, ಫೇಸ್ಬುಕ್ ಎಲ್ಲ ಕಡೆಗೂ ಇದನ್ನು ಶೇರ್ ಮಾಡ್ಬೋದು. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವಿಡಿಯೋ ಬಂದು ನಿಮ್ಮ ಒಂದು ಗ್ಯಾಲರಿ ಸೇವ್ ಆಗುತ್ತೆ ಫ್ರೆಂಡ್ಸ್. ಇದಿಷ್ಟು ಈ ಒಂದು ಸ್ನ್ಯಾಪ್ಸೀಡ್ನಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಹಾಗೆ ಇದ್ದ ಥರ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.